ಎಲ್ಲೋ ಒಂದು ಕಡೆ ನಮ್ಮ ಕಾರ್ಯಕರ್ತರು ಮುಖಂಡರ ಮಧ್ಯೆ ಇರ್ತಕ್ಕಂಥ ವಿಶ್ವಾಸದ ಕೊರತೆ, ಯಾರೋ ಒಬ್ಬ ಬೆಳೀತಿದ್ದಾನೆ ಅಂತ ಹೇಳಿದ್ರೆ ಸಂತ, ಅವನೇನಾದ್ರು ಬಂದು ಮುಂದೆ ಬಿಜೆಪಿ ಟಿಕೆಟ್ ಕೇಳ್ಬಿಟ್ರೆ ಈಗಲೇ ಕತ್ತಲೆ ಹಾಕ್ಬೇಕು ಅವನಿಗೆ. ಹೌದಾನೆ? ಬಿಜೆಪಿ ಅವನು ಎಲ್ಲರೂ ಟಿಕೆಟ್ ಕೇಳ್ಬಿಡ್ತಾನೆ ಅಂತ ಭಯ. ನನ್ನ ಹೆಂಡತಿ, ನನ್ನ ತಮ್ಮ, ನನ್ನಣ್ಣ ಅವ್ರಿಗೆ ಕಾಂಟ್ರಾಕ್ಟ್ ಬೇಕು, ನನಗೆ ಬಿಜೆಪಿ ಸೀಟ್ ಬೇಕು. ಬೆಂಗಳೂರು ವಿಧಾನಸಭಾ ಹೋಗೋದಿಲ್ಲ. ಯಾವುದೋ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಅಣ್ಣ ತಮ್ಮಂದಿರೇ ಕಾರ್ಪೊರೇಟರ್ಗಳಾಗಿತ್ತು. ಹೌದಾನೆ? ಇದು ಬೆಂಗಳೂರು ಮಹಾನಗರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಉತ್ಸಾಹ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಇದು ಪ್ರಮುಖವಾಗಿರ್ತಕ್ಕಂಥ ಕಾರಣ. ಅದು ನಾವಿವತ್ತು ಅರ್ಥ ಮಾಡ್ಕೊಳ್ತೇವೆ. ದಯವಿಟ್ಟು ವೇದಿಕೆಯಲ್ಲಿರ್ತಕ್ಕಂಥ ಯಾವುದೇ ನಮ್ಮ ಶಾಸಕರು, ಮುಖಂಡರು, ಮಾಜಿ ಶಾಸಕರು ಅನ್ಯತಾ ಭಾವಿಸಬೇಡಿ. ಯಾರು ವೈಯಕ್ತಿಕವಾಗಿ ಟೀಕೆಯನ್ನು ಮಾಡ್ತಾರೆ, ಹೆಸರನ್ನು ಉಲ್ಲೇಖವನ್ನು ಕೂಡ ಮಾಡ್ತಾ ಇಲ್ಲ. ರಾಜ್ಯದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯ ಇದೆ. ವೇದಿಕೆ ಮೇಲಿರ್ತಕ್ಕಂಥ ಮುಖಂಡರಿಗೆ ಏನು ಗೌರವವನ್ನು ಕೊಡ್ತೇವೋ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಅದೇ ಗೌರವ ಕೊಡಬೇಕು. ಅದು ಕರ್ತವ್ಯ ಇದೆ. ಆ ಕರ್ತವ್ಯದ ಅರಿವನ್ನು ಇಟ್ಕೊಂಡು ಇವತ್ತು ಮುಕ್ತವಾಗಿ ಮಾತನಾಡ್ತಾ ಇದ್ದೇನೆ. ಒಂದು ಕಡೆ ನಾನು ಮೊನ್ನೆ ಒಂದು ಸಂಕಲ್ಪವನ್ನು ಮಾಡಿದ್ದೇನೆ. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲೆಯ ಅಧ್ಯಕ್ಷರು, ಮಂಡಲದ ಅಧ್ಯಕ್ಷರಿಗೆ ಒಂದು ಪತ್ರವನ್ನು ಬರೆದಿದ್ದೇನೆ. ಏನ್ ಹೇಳಿದ್ದೇನೆ ಅಂತ ಹೇಳಿದ್ರೆ, ರಾಜ್ಯದ ಅಧ್ಯಕ್ಷರು ರಾಜ್ಯದಲ್ಲಿ ಎಲ್ಲೇ ಪ್ರವಾಸ ಮಾಡಿದ್ರು ಸಹ, ಯಾವುದೇ ಜಿಲ್ಲೆ, ಯಾವುದೇ ತಾಲೂಕಿನಲ್ಲಿ ನಾನು ಹೋದಂತ ಸಂದರ್ಭದಲ್ಲಿ ಯಾರು ಕೂಡ ಶಾಲು ಹಾರವನ್ನು ಹಾಕಬಾರದು. ಯಾರು ಕೂಡ ಹಾರ ತುರಾಯಿಗಳು, ಆಪಲಾರಗಳು ಯಾವುದು ಕೂಡ ತರಬಾರದು ಅಂತಕ್ಕಂಥ ಆದೇಶವನ್ನು ನಾನು ಮಾಡಿದ್ದೇನೆ. ಇದರ ಸದುದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಾನು ಅಧ್ಯಕ್ಷ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಮುಂದೆ ಇರ್ತಕ್ಕಂಥ ಸವಾಲು ಎರಡಿದೆ. ಎರಡು ಸವಾಲುಗಳಿದೆ. ಮುಂದಿನ ದಿನಗಳಲ್ಲಿ ಪಕ್ಷದ ಮುಖಂಡರು ಅಂತೇಳಿ ಅನಿಸ್ಕೊಂಡಿದ್ದಾರೆ. ನಮ್ಮ ನಡವಳಿಕೆಯಿಂದ, ನನ್ನನ್ನು ಸೇರಿ ಹೇಳ್ತಾ ಇದ್ದೇನೆ, ನಮ್ಮ ನಡವಳಿಕೆಯಿಂದ, ಮುಖಂಡರ ನಡವಳಿಕೆಯಿಂದ ಕಾರ್ಯಕರ್ತರು ಮತ್ತೊಮ್ಮೆ ಜೈಕರ ಹಾಕ್ಬೇಕು ಅಂತ ವಾತಾವರಣ ನಿರ್ಮಾಣ ಆಗ್ಬೇಕು ಅಂತ ಹೇಳಿದ್ರೆ ಮೊದಲು ನಮ್ಮ ನಡವಳಿಕೆ ಸರಿಯಾಗಬೇಕು. ಎರಡನೇದಾಗಿ, ಪಕ್ಷದ ಹಿರಿಯರು ನನಗೆ ಇವತ್ತು ರಾಜ್ಯದ ಅಧ್ಯಕ್ಷನ ಸ್ಥಾನವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಎಷ್ಟೆಲ್ಲ ಹಿರಿಯ ಮುಖಂಡರಿದ್ರು ಸಹ ಇವತ್ತು ವಿಜೇಂದ್ರನಿಗೆ ರಾಜ್ಯದ ಅಧ್ಯಕ್ಷನ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆ ಜವಾಬ್ದಾರಿಯನ್ನು ಅರಿತು ಜವಾಬ್ದಾರಿತ್ವವಾಗಿ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ ಇದೆ. ಯಾರೋ ಮುಖಂಡರನ್ನ ಖುಷಿ ಪಡಿಸೋಕ್ಕೋಸ್ಕರ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಅಧಿಕಾರವನ್ನು ಮಾಡೋದಕ್ಕೆ ತಯಾರಿಲ್ಲ. ನಾನು ಯಾವುದೇ ಆದೇಶವನ್ನು ಮಾಡಿದ್ರೆ ರಾಜ್ಯದ ಅಧ್ಯಕ್ಷನಾಗಿ ಹೇಗೆ ನಡ್ಕೊಳ್ಬೇಕು ಅಂತ ಹೇಳಿದ್ರೆ ನನ್ನ ಕಾರ್ಯಕರ್ತ ಹೆಮ್ಮೆಯಿಂದ ಖುಷಿ ಪಡಬೇಕು. ವಿಜೇಂದ್ರ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತೇಳಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.